ನೋಡ್ರಿ ಧಾರ್ಮಿಕವಾಗಿ ಯುದ್ಧ ನಡೀತು ಯಾರು ನಡಕ ಕ್ಯಾಥಲಿಕ್ ಮತ್ತು ಪ್ರೊಟೆಸ್ಟೆಂಟ್ ನಡಕ 200 ವರ್ಷ ಯುದ್ಧ ಮಾಡಿದ್ದಾರೆ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಗ್ರೇಟ್ ಬ್ರಿಟನ್. ಕೊನೆಗೆ ಏನಾಯಿತು ಕೊನೆ ಮಾಡ್ಕೊಂಡು ಹೊಟ್ಟರು ಅವ್ರು ಬಡದ್ರೆ ಏನು ಅರ್ತಿಲ್ಲ ಅಂತೇಳಿ. ಶಿಯಾ ಸುನ್ನಿ ನಿಮಗೆ ಗೊತ್ತು 15 ವರ್ಷ ಬಡದಾಡಿದರು. ಇರಾಕ್ ಇರಾನ್ ಕೊನೆಗೆ ಏನಾಯಿತು ಕಲ್ಕಲ್ ಹೋಗೋದಾಡಿದರು. ಎಲ್ಲಿಗೆ ಬಿಡುವಂಥ ಪ್ರಸಂಗ ಬಂತು. ನಾ ಹೇಳೋ ಉದ್ದೇಶ ಒಂದೇ ಇಲ್ಲೇ, ನಾವು ಒಂದು ಧರ್ಮದಿಂದ ಇನ್ನೊಂದು ಧರ್ಮನ ಅಳಕಿಸ್ತೀವಿ ಅನ್ನೋದು ತಪ್ಪು. ಆದರೆ ಕಾಲ ಮುಗಿದಂತ ತಾನು ಅಳಿಕೆ ಹೋಗಿಬಿಡ್ತದೆ ಅದು ನಿಶ್ಚಿತವಾಗಿ. ಯಾಕಂದ್ರೆ ಬದಲಾವಣೆ ನಿಸರ್ಗದ ನಿಯಮನ ಅದು. ನಾವು ಬದಲಾಯಿಸೋದಂದ್ರೆ ಆಗೋದಿಲ್ಲ ಅದು ಶುರುವಾಯಿತು. ಆ ಎಲ್ಲ ದೇಶದಲ್ಲಿ ಇವತ್ತು BJP ಅಥವಾ RSS ಇವರು ಮರುಚಿಂತನೆ ಮಾಡುವಂಥ ಒಂದು ಶಕ್ತಿಯನ್ನು ಬೆಳೆಸ್ತಾರೆ. ಭಾಳ ಉತ್ತಮ. ಯಾಕಂದರೆ ಅವರು ಇಲ್ಲಿ ನಾಶ ಆಗಬೇಕು ಅನ್ನೋದು ಯಾರು ಬಯಸೋ ಅವಶ್ಯಕತೆ ಇಲ್ಲ. ಸತ್ತು ಬಿದ್ದರೆ RSS ಉಳಿತದೆ. ಜನರ ಪಾಲಿಗೆ ಇವತ್ತು ನೋಡಿ ಎಷ್ಟೋ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. ಮೊದಲು ಮೆರಿಟನ್ನು ಅಂತ ಹೇಳ್ತಾಯಿದ್ರು, ಮನುಸ್ಮೃತಿನ ಫೈನಲ್ ಅಂತ ನಾವು ವಾದ ಮಾಡ್ತಾಯಿದ್ರು. ಇವತ್ತು ಬಿಡ್ತಾ ಇದ್ದಾರೆ. ಹೌದಪ್ಪ OBC ಮತ್ತು SC/ST ಬೆಂಬಲ ಅಂದ್ರೆ ನಾವು ಆಡಳಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮ ಪ್ರಧಾನಿ OBC ಅಂತ ಹೇಳ್ತಾ ಇದ್ದಾರೆ. ಇದು ಬದಲಾವಣೆ, ಯಾವುದೋ ಕಾರಣಕ್ಕಾಗಿ ಬದಲಾವಣೆ ಆಗ್ತಾಯಿದೆ. ಅದಕ್ಕಾಗಿ ಮರುಚಿಂತನೆ ಮಾಡುವಂಥದ್ದು ಬೆಳೆರಿ. RCBಯ ದುರಂತಕ್ಕೆ ಎಲ್ಲರೂ ಕಾರಣ ಅನ್ನುವಂಥ ಮಾತನ್ನು CT ರವಿಯವರು ಒಪ್ಕೊಳ್ತಾ ಇದ್ದಾರೆ. CT ರವಿಯವರಂಥ ಮನಸ್ಥಿತಿ ಇನ್ನಷ್ಟು ಎಲ್ಲರೂ ಬೆಳೀತಾ ಇದೆ ಇಲ್ಲಂತಲ್ಲ. ಯಾಕಂದ್ರೆ ಹೇಗಾದ್ರು ಹೇಳಿದ್ದೆ ನಿಮಗೆ ಲೆಫ್ಟ್ ವಿಂಗಪ್ಪ ಜನರ ಜೊತೆ